Hello students, today I am going to teach you Maharana Pratapaha, the lesson number 5th. Maharana Pratapaha. This is a historical story. ಐತಿಹಾಸಿಕ ಗ್ರಂಥಗಳಿಂದ ಇದನ್ನ ಸಂಗ್ರಹಿಸಲ್ಪಟ್ಟಿದೆ. ಮಹಾರಾಣಾ ಪ್ರತಾಪ. The name Rana Pratap. It is the symbol of self-respect, patriotism, and love for nation. ರಾಣಾ ಪ್ರತಾಪನ ಹೆಸರೇ ದೇಶಭಕ್ತಿ, ಸ್ವಾಭಿಮಾನ, ಸ್ವಾರ್ಥ ತ್ಯಾಗ ಇವುಗಳ ಗುರುತಾಗಿದೆ. ಹಾಗಾಗಿ ಇಂಥ ಪಾಠವನ್ನ ಓದ್ಲಿಕ್ಕೆ ನಮಗೊಂದು ಸೌಭಾಗ್ಯ ಸಿಕ್ಕಿದೆ ಅಂತ ನಾವು ಅನ್ಕೋಬೇಕು. ವಿ ಆರ್ ರಿಯಲಿ ಫಾರ್ಚುನೇಟ್ ಇನಫ್ ಟು ಸ್ಟಡಿ ದ ಲೆಸನ್ ಲೈಕ್ ರಾಣಾ ಪ್ರತಾಪ್, ಎ ಗ್ರೇಟ್ ಹೀರೋ ಆಫ್ ಅವರ್ ಕಂಟ್ರಿ. ಭಾರತ ದೇಶದಲ್ಲಿ ಬಹಳ ಜನ ಪ್ರಸಿದ್ಧ ವ್ಯಕ್ತಿಗಳಾಗಿ ಹೋಗಿದ್ದಾರೆ. ದೇರ್ ವರ್ ಮೆನಿ ಫೇಮಸ್ ಪರ್ಸನಾಲಿಟೀಸ್ in India. Some were famous by their penance, by their knowledge, and by writing grantha. ತಪಸ್ಸಿನಿಂದ, ಜ್ಞಾನದಿಂದ ಗ್ರಂಥವನ್ನು ರಚನೆ ಮಾಡೋದ್ರಿಂದ ಪ್ರಸಿದ್ಧರಾಗಿದ್ದಾರೆ. ಇವರು ಏನಂತ ಕರೆಸ್ಕೊಳ್ತಾರೆ? ಋಷಿಗಳು, ಮುನಿಗಳು, ದಾರ್ಶನಿಕರು, ಕವಿಗಳು ಅಂತ ಅವರನ್ನ ಗೌರವಿಸಲಾಗುತ್ತೆ. ದೇ ಆರ್ ಬೀಂಗ್ ರೆಸ್ಪೆಕ್ಟೆಡ್ ಆಸ್ ಸೇಜಸ್, ಫಿಲಾಸಫರ್ಸ್, ಪೋಯೆಟ್ಸ್. ಇನ್ನೂ ಕೆಲವರಿದ್ದಾರೆ. ಅವರು ಯಾವುದರಿಂದ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ? ಶೌರ್ಯದಿಂದ, ತ್ಯಾಗದಿಂದ, ದೇಶ ಪ್ರೇಮದಿಂದ ಸೂರ್ಯ ಚಂದ್ರರಿರುವವರೆಗೂ ಕೀರ್ತಿಯನ್ನು ಗಳಿಸಿದ್ದಾರೆ. ದೇ ಹ್ಯಾವ್ earned their fame till sun and moon exist by their bravery and sacrifice and patriotism and love for their country. Still, some others, they decorated this earth by their Brahmanic luster. Still, there are some more brave people. They protected people of our nation, our culture, our religion, of our country. Among them, Rana Pratap is one of them. Now, I will read and explain Pithika, the introduction part. ಭಾರತೀಯ ಇತಿಹಾಸೆ. ಇನ್ ಇಂಡಿಯನ್ ಹಿಸ್ಟ್ರಿ ಕೇಚನ ತಪಸಾ ಜ್ಞಾನೇನ ಗ್ರಂಥಘೃತನೇನ ಪ್ರಸಿದ್ಧಿಂ ಆಪನ್ನಾಃ. ಪ್ರಸಿದ್ಧಿಂ ಆಪನ್ನಾಃ. ದೇ ಹ್ಯಾಡ್ ಬಿಕಮ್ ಫೇಮಸ್ ಬೈ ವಾಟ್? ಬೈ ತಪಸ, ಬೈ ದರ್ ಪೆನಾನ್ಸ್, ಜ್ಞಾನೇನ, ಬೈ ದರ್ ನಾಲೆಜ್, ಅಂಡ್ ಗ್ರಂಥಘೃತನೇನ, and by writing grantha. Ete ಋಷಯಃ ಮುನಯಃ ದಾರ್ಶನಿಕಾಃ ಕವಯಃ ಇತಿ ಬಹುಮನ್ಯಂತೆ. They are being honored. ಬಹುಮನ್ಯಂತೆ. They are being respected. ಗೌರವಿಸಲ್ಪಡ್ತಾ ಇದ್ದಾರೆ. ಏನಂತ? ಋಷಯಃ ಮುನಯಃ, ಋಷಿಗಳು, ಮುನಿಗಳು, ದಾರ್ಶನಿಕರು ಅಂತ ಅವರನ್ನ ಗೌರವಿಸಲ್ಪಡ್ತಾ ಇದ್ದಾರೆ. They are being respected as sages and philosophers. Anye kechana, still some others. Shaurena, it is easy, by their bravery. Tyagena, by their sacrifice. Desha premna, by their love for their country. Achandraarkam, Achandra arka, Chandra ಸೂರ್ಯರಿರುವವರೆಗೂ, till the moon and sun exist. ಕೀರ್ತಿಂ ಆರ್ಜಯನ್.
ಅವರು ಕೀರ್ತಿಯನ್ನ ಗಳಿಸಿದರು. ದೇ ಅರ್ನ್ ಫೇಮ್. ಹೇಗೆ? ಬೈ ದೇರ್ ಬ್ರೇವರಿ, ಬೈ ದೇರ್ ಸ್ಯಾಕ್ರಿಫೈಸ್ ಅಂಡ್ ಬೈ ದೇರ್ ಲವ್ ಫಾರ್ ದ ನೇಷನ್. ಬ್ರಾಹ್ಮ ತೇಜಸ, ಕೆಲವರು ಬ್ರಹ್ಮ ತೇಜಸ್ಸಿನಿಂದ, ಬ್ರಾಹ್ಮ್ಯಾನಿಕ್ ಲಸ್ಟರ್, ಕೇಚನ ಭೂಮಿಂ ಇಮಾಂ ಭೂಷಯಾಮಾಸುಹು, ಈ ಭೂಮಿಯನ್ನು ಅಲಂಕರಿಸಿದರು. ದೇ ಡೆಕೋರೇಟೆಡ್ ದಿಸ್ ಲ್ಯಾಂಡ್ ಬೈ ದೇರ್ ಬ್ರಾಹ್ಮ್ಯಾನಿಕ್ ಲಸ್ಟರ್. ಅಪರೇ ವೀರಾಹ, ಸ್ಟಿಲ್ ಸಮ್ ಅದರ್ ಬ್ರೇವ್ ಪೀಪಲ್, ಇನ್ನೂ ಬೇರೆ ವೀರರು. ಓಜಸ, ತಮ್ಮ ಓಜಸ್ಸಿನಿಂದ, ಕ್ಷಾತ್ರ ತೇಜಸ್ಸಿನಿಂದ, ಭಾರತ ಭೂಮೇ ಧರ್ಮಂ, ದ ಲ್ಯಾಂಡ್, ದ ರಿಲಿಜನ್ ಆಫ್ ಅವರ್ ಲ್ಯಾಂಡ್, ಸಂಸ್ಕೃತಿಂ, ಕಲ್ಚರ್, ಜನತಾಶ್ಚ ಸರಕ್ಷು, ಅವರು ದೇ ಪ್ರೊಟೆಕ್ಟೆಡ್ ದ ಪೀಪಲ್, ರಿಲಿಜನ್ ಅಂಡ್ ಅವರ್ ಕಲ್ಚರ್. ನಮ್ಮ ಧರ್ಮ, ನಮ್ಮ ಪ್ರಜೆಗಳನ್ನ, ನಮ್ಮ ಸಂಸ್ಕೃತಿಯನ್ನ ಅವರು ರಕ್ಷಣೆಯನ್ನ ಮಾಡಿದ್ರು. ತಾದೃಶೇಷು, ಅವರಲ್ಲಿ ಅನ್ಯತಮಃ ರಾಣಾ ಪ್ರತಾಪ ಸಿಂಹ, ಅವರಲ್ಲಿ ಒಬ್ಬರು ರಾಣಾ ಪ್ರತಾಪ ಸಿಂಹ. ಈಗ ನೆಕ್ಸ್ಟ್ ಲೆಸನ್ ಸ್ಟಾರ್ಟ್ ಆಗುತ್ತೆ. ಸಿ, ಸೋ ಮೆನಿ ಥೌಸಂಡ್ಸ್ ಆಫ್ ಇಯರ್ಸ್ foreigners or invaders were attacking our nation from the west. ಪಶ್ಚಿಮ ದಿಕ್ಕಿನಿಂದ ಸಾವಿರಾರು ವರ್ಷಗಳಿಂದ ದಾಳಿಕೋರರು ದಾಳಿ ಮಾಡ್ತಾನೆ ಇದ್ರು. Why they were attacking our nation? Because our country, our nation was prosperous. ಫುಲ್ ಆಫ್ ಪ್ರಾಸ್ಪರಿಟಿ, ಸಮೃದ್ಧಿಯಿಂದ ಕೂಡಿತ್ತು ನಮ್ಮ ದೇಶ. ಎಲ್ಲಿ ಬೆಲ್ಲ ಇರುತ್ತೋ ಅಲ್ಲಿ ನೊಣ ಬರ್ತದೆ. ಹಾಗೇನೆ ಎಲ್ಲಿ ಸಂಪತ್ತಿರುತ್ತೋ ಅಲ್ಲಿ ಆಕ್ರಮಣಕಾರರು ಬಂದರು, ನಮ್ಮ ದೇಶವನ್ನ ಲೂಟಿ ಮಾಡಲಿಕ್ಕೆ ಬಂದರು. ಆವಾಗ ತಮ್ಮ ಇಲ್ಲಿರುವ ಸಂಪತ್ತನ್ನ ತಮ್ಮದನ್ನ ಆಗಿಸಿಕೊಳ್ಳಿಕ್ಕೆ ಅವರು ಬರ್ತಿದ್ರು. ಟು ಕ್ಯಾಪ್ಚರ್ the wealth, the treasury of our nation. However, the prince of Rajasthan, a brave heroes of our nation, they did a lot of effort. ತುಂಬಾ ಪ್ರಯತ್ನ ಮಾಡಿದ್ರು ಅದನ್ನ ನಿಲ್ಲಿಸಲಿಕ್ಕೆ, ತಡೆ ಹಿಡಿಲಿಕ್ಕೆ, ಆ ದಾಳಿಕೋರರನ್ನ ತಡೆಯಲಿಕ್ಕೆ ಬಹಳ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ಈ ರಾಜಪುತ್ರರ ಶೌರ್ಯದ ಕಥೆ, ದ ಸ್ಟೋರೀಸ್ ಆಫ್ ಬ್ರೇವರಿ ಆಫ್ ದೀಸ್ ಪ್ರಿನ್ಸಸ್ ಅಂಡ್ ದ ಸ್ಯಾಕ್ರಿಫೈಸ್ ಆಫ್ ದೇರ್ ವಿಮೆನ್, ಇವನ್ ನೌ ಇಟ್ ಇನ್ಸ್ಪೈರ್ಸ್ ದ ಯೂತ್ ಟು ಎಂಗೇಜ್ ದೆಮ್ಸೆಲ್ವ್ಸ್ ಫಾರ್ ದ ಕಾಸ್ ಆಫ್ ದ ನೇಷನ್. ಆ ರಾಜಪುತ್ರರ ಶೌರ್ಯ, ವೀರದ ಕಥೆ, ಮಹಿಳೆಯರ ತ್ಯಾಗ, ಇವು ಈಗಲೂ ಸಹ ನಮ್ಮ ಯುವ ಪೀಳಿಗೆಯನ್ನ ಪ್ರೋತ್ಸಾಹಿಸುತ್ತಾ ಇವೆ. ಯಾಕೆ? ಸ್ವದೇಶ ಕಾರ್ಯಕ್ಕಾಗಿ ತೊಡಗಿಸಿಕೊಳ್ಳಿಕ್ಕೆ ಅವರಿಗೂ ಕೂಡ ಒಂದು ಸ್ಫೂರ್ತಿಯನ್ನ ನೀಡ್ತಾ ಇದೆ ಅಂತ ಈ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳಲಾಗಿದೆ. ಈಗ ನಾವು ಐ ವಿಲ್ ರೀಡ್ ಔಟ್ ಈಚ್ ಸೆಂಟೆನ್ಸ್ ಅಂಡ್ ಟೆಲ್ ದ ಮೀನಿಂಗ್. ಭಾರತಸ್ಯ ಪಶ್ಚಿಮಸ್ಯಾಂ ದಿಶಿ, ಭಾರತಸ್ಯ ಪಶ್ಚಿಮಸ್ಯಾಂ ದಿಶಿ, ಭಾರತದ ಪಶ್ಚಿಮ ದಿಕ್ಕಿನಲ್ಲಿ, ಟು ದ ವೆಸ್ಟ್ ಆಫ್ ಇಂಡಿಯಾ, ಸಹಸ್ರಾಧಿಕ ವರ್ಷೇಭ್ಯ, ಸಿನ್ಸ್ ಸೋ ಮೆನಿ ಥೌಸಂಡ್ಸ್ ಆಫ್ ಇಯರ್ಸ್, ಸಾವಿರಾರು ವರ್ಷಗಳಿಂದ, ಆಕ್ರಮಣಂ ಭವತಿ ಸ್ಮ, ದೇರ್ ಯೂಸ್ ಟು ಬಿ ಅಟ್ಯಾಕ್ ಆನ್ ಅವರ್ ನೇಷನ್, ದಾಳಿ ಆಗ್ತಾ ಇತ್ತು, ಆಕ್ರಮಣ ಆಗ್ತಾ ಇತ್ತು ನಮ್ಮ ದೇಶದ ಮೇಲೆ ಸಾವಿರಾರು ವರ್ಷಗಳಿಂದ. ಯಾಕೆ? ಇಮಂ ದೇಶಂ ಬಹು ಸಂಪದಾ ಭರಿತಂ ಇತಿ ಮನ್ವಾನಾಹ, ಇಮಂ ದೇಶಂ ಬಹು ಸಂಪದಾ ಭರಿತಂ, ಬಹು ಸಂಪದ್ಭರಿತಂ, ದಿಸ್ ಕಂಟ್ರಿ ಇಸ್ ಎ ಗ್ರೇಟ್ prosperity, this country has
This country is a prosperous nation. Iti manvanaha. Thus thinking, Vaideshikaha, foreigners, Tam sampadam atmasat kartum, to capture that wealth, agachanti sma. They were coming to our country from the west side. ಪಶ್ಚಿಮ ದಿಕ್ಕಿನಿಂದ ನಮ್ಮಲ್ಲಿರುವ ಸಂಪತ್ತನ್ನ ವಶಪಡಿಸಿಕೊಳ್ಳಿಕ್ಕೆ ಅವರು ಬರ್ತಾ ಇದ್ರು. ತದ್ವಿರುದ್ಧಂ, ಅದಕ್ಕೆ ವಿರುದ್ಧವಾಗಿ ರಾಜಸ್ಥಾನ ಪ್ರದೇಶೇ ರಾಜಪುತ್ರ, ಯು ಮೈಟ್ ಹ್ಯಾವ್ ಹರ್ಡ್, Rajput warriors, they were very, very strong, bold, brave. Akramanashīlānām pratirodhāya, to obstruct. Akramanakara means invaders. Mahantam prayatnam chakruhu. They did a lot of effort, great effort they did. ಬಹಳ ಪ್ರಯತ್ನ ಮಾಡಿದ್ರು ಅದನ್ನ ತಡೆಯಲಿಕ್ಕೆ. ಏತೇಷಾಂ ರಾಜಪುತ್ರಾಣಾಂ ಶೌರ್ಯಗಾಥಾ, ದ ಬ್ರೇವ್ ಸ್ಟೋರೀಸ್ ಆಫ್ ಸಚ್ ಪ್ರಿನ್ಸಸ್. ಮಹಿಳಾನಾಂ ತ್ಯಾಗನಿಷ್ಠ, ಮಹಿಳೆಯರ ತ್ಯಾಗ, ದ ಸೆಲ್ಫ್ ಸ್ಯಾಕ್ರಿಫೈಸ್ ಆಫ್ ವಿಮೆನ್, ರಜಪೂತ್ ವಿಮೆನ್. ಅದ್ಯಾಪಿ, ಇಂದಿಗೂ ಕೂಡ, ಯೂನಃ ಸ್ವದೇಶ ಕಾರ್ಯೇ ಪ್ರೇರಯತಿ. ಇಟ್ ಈಸ್ ಇನ್ಸ್ಪೈರಿಂಗ್. ಯೂನಃ ಅಂದ್ರೆ ಯುತ್, to engage themselves in Swadesha Karya, in their nation, for the cause of nation. ದೇಶದ ಸಲುವಾಗಿ ಕೆಲಸ ಮಾಡಲಿಕ್ಕೆ ಇಂದಿನ ಪೀಳಿಗೆಗೆ ಇವರ ಕಥೆಗಳು ಸ್ಫೂರ್ತಿದಾಯಕ ಅಂತ. ಈಗ ನೆಕ್ಸ್ಟ್, ಮೇವಾಡ್ ಇತಿ ಸ್ಥಳಂ ರಾಜಸ್ಥಾನೆ ಅತ್ಯಂತಂ ಪ್ರಸಿದ್ಧಂ ಆಸೀತ್. ಈಗ ನಮ್ಮ ಕರ್ನಾಟಕದಲ್ಲಿ ಕಿತ್ತೂರು ಹೇಗೆ ಫೇಮಸ್ ಆಗಿದೆ? ರಾಣಿ ಚೆನ್ನಮ್ಮಾಳಿಂದಾಗಿ, ಫಸ್ಟ್ ಫ್ರೀಡಮ್ ಫೈಟರ್, ಅವಳಿಂದಾಗಿ ಕಿತ್ತೂರು ಹೇಗೆ ಪ್ರಸಿದ್ಧವಾಗಿದೆಯೋ ಹಾಗೆ ಮೇವಾಡ ಎನ್ನುವಂತಹ ಸ್ಥಳ ರಾಜಸ್ಥಾನದಲ್ಲಿ ಅತ್ಯಂತ ಪ್ರಸಿದ್ಧವಾಗಿತ್ತು. ಮೇವಾಡ ಇತಿ ಸ್ಥಳಂ ರಾಜಸ್ಥಾನೆ ಅತ್ಯಂತ ಪ್ರಸಿದ್ಧಮಾಸಿತ್, ವೆರಿ ಫೇಮಸ್ ಇನ್ ರಾಜಸ್ಥಾನ್. ಯಾಕೆ? ತತ್ಸ್ಥಳಂ ತತ್ರ ಉತ್ಪನ್ನಾನಾಂ ಶೂರರಾಜಾನಾಂ ಶೌರ್ಯೇಣ. ಬೈ ವಾಟ್? ಇನ್ ವಿಚ್ ಫೀಲ್ಡ್ ಇಟ್ ವಾಸ್ ಫೇಮಸ್? ತತ್ಸ್ಥಳಂ ತತ್ರ ಉತ್ಪನ್ನಾನಾಂ ಶೂರರಾಜಾನಾಂ ಶೌರ್ಯೇಣ. ಶೌರ್ಯೇಣ, ಬೈ ದ ಬ್ರೇವರಿ ಆಫ್ ದ ಪ್ರಿನ್ಸಸ್ ಆಫ್ ರಾಜಸ್ಥಾನ್. ಆತ್ಮಾಹುತ್ಯ, their self-sacrifice, Mahatim Prasiddhim Avapa. It became very famous. ಅವರು ವೈರಿಗಳನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದು ಸಾಧ್ಯವಾಗಲಿಲ್ಲ. ತಮ್ಮ ಆತ್ಮಾಹುತಿಯನ್ನು ಕೂಡ ಮಾಡಲಿಕ್ಕೆ ಹಿಂಜರಿಲಿಲ್ಲ. They did not hesitate for even self-sacrifice. So that Mewad was very, very famous because of the bravery of these kind of princes. Atratye Sisidiya Vamshi. In Mewad, there was one famous clan, famous dynasty called Sisidiya. Idu Mathafalangal bartade. There was one dynasty, race called Sisidiya. Ali brave kings were born. ಯಾರ್ಯಾರು? ಬಪ್ಪಾರಾವಲಹ, ರಾಣಾ ಹಮೀರಹ, ರಾಣಾ ಸಾಂಗಹ ಪ್ರಭೃತಯ ಶೂರಾಹ ಜನ್ಮಲೇಭಿರೆ. ದ ಗ್ರೇಟ್ ಕಿಂಗ್ಸ್, ದ ಗ್ರೇಟ್ ಅಂಡ್ ಬ್ರೇವ್ ಪೀಪಲ್ ಲೈಕ್ ಬಪ್ಪಾರಾವಲಹ, ರಾಣಾ ಹಮೀರ, ರಾಣಾ ಸಾಂಗ and others, they were born in Sisidiya dynasty. Okay. Etasmin eva punyavamshe. In this holy dynasty, ಇಂಥ ಒಂದು ಪುಣ್ಯವಂಶದಲ್ಲಿ ರಾಣಾ ಪ್ರತಾಪ ಸಿಂಹ was born. He was born in such a holy dynasty. In which year? 40 ಉತ್ತರ
पंचदशशततमे means 1540. May मासे, in the month of May, Navame Dinanke, on 9th. Where he was born? Kumbala Grame. He was born in one grama village called Kumbala. ಇದಕ್ಕೆ ಕ್ವಶನ್ ಇದೆ. Now it is called as Juni Kachori. He was born in a grama or village called Kumbala. How he was born? एकः द्वितीयः सूर्यः एव उदितः. द्वितीयः सूर्यः. He was like second sun. ಎರಡನೆಯ ಸೂರ್ಯ ದ್ವಿತೀಯ ಸೂರ್ಯನ ಹಾಗೆ ಉದಯಿಸಿದ, ಜನಿಸಿದ. The first sun already shining with brightness. Now this Rana Pratap also like second sun shining with his bravery. Okay. ಈ ಲೆಸನ್ ಒಳಗೆ ಲಿಟ್ ಲಕಾರ has been used many times. ಲಿಟ್ ಲಕಾರದ ಸಿಂಬಲ್ ಹೇಗೆ? ಸೇಮ್ ಲೆಟರ್ ವಿಲ್ ಬಿ ಡಬಲ್ಡ್. ಅದು ಒಂದು ಸಿಂಬಲ್ ನೆನ್ಪಿಟ್ಕೋಬಹುದು. ಸೇಮ್ ಲೆಟರ್ ವಿಲ್ ಬಿ ಡಬಲ್ಡ್. ಎಲ್ಲಿ? ಸಂರರಕ್ಷುಹು. ಉಹು ಬಂದಾಗ ಲಿಟ್ ಲಕಾರ ಪ್ರಥಮ ಪುರುಷ ಬಹುವಚನ. ಏನ್ ಹೇಳ್ರಿ? ಲಿಟ್ ಲಕಾರ ಪ್ರಥಮ ಪುರುಷ ಬಹುವಚನ ಉಹು ಬಂದ್ರೆ ಸಂರರಕ್ಷ ಅ ಎಟ್ ದ ಎಂಡ್. ಇದು ಲಿಟ್ ಲಕಾರನೇ ಪ್ರಥಮ ಪುರುಷ ಏಕವಚನ. ಸಂರರಕ್ಷುಹು ಉಹು ಬಂದಾಗ ಲಿಟ್ ಲಕಾರ ಪ್ರಥಮ ಪುರುಷ ಬಹುವಚನ. ಇಲ್ಲ ಅಂತಂದ್ರೆ 10th ಗಣ ದಶಮ ಗಣ ಬಂದ್ರೆ ಅದಕ್ಕೆ ಮಾಸ 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 ಅಂದ್ರೆ ಎಂಡಿಗೆ ಬರ್ತದೆ. ಇಟ್ ಎಂಡ್ಸ್ ವಿತ್ ಮಾಸ ಆರ್ ಮಾಸುಹು. ಏಕವಚನ ಮಾಸ, ದ್ವಿವಚನ ಮಾಸತುಹು ಅತುಹು ಅ ಅತುಹು ಉಹು. ಇಸ್ ದ ಸಿಂಬಲ್ ಆಫ್ ಲಿಟ್ ಲಕಾರ ಪ್ರಥಮ ಪುರುಷ. ಅ ಏಕವಚನ, ಅತುಹು ದ್ವಿವಚನ, ಉಹು ಬಹುವಚನ. ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಓದಿದೆ ಭೂಷಯ ಮಾಸುಹು. ಭೂಷಯ ಮಾಸ ಏಕವಚನ 10th ಗಣ ಇದು. ಭೂಷಯ ಮಾಸತುಹು ದ್ವಿವಚನ ಅಂಡ್ ಭೂಷಯ ಮಾಸುಹು ಬಹುವಚನ. He is born, Rana Pratap is born in a grama by name Kumbala, like second son. His parents, Asya Mata Javantabai Chauhan, Pita cha Dvitiyaha Udaya Simha. His mother was Javantabai Chauhan and father Dvitiyaha Udaya Simha. Now we'll go to next para. At that time, when Rana Pratap was there, that time Mughal emperors were ruling Delhi, our country. तस्मिन् समये बहवो राजानः, many kings, Mughal चक्रवर्तिभिः सह आयुध्य, they fought with Mughal emperors. But what happened? Their army was very strong, Mughal emperor's army. Parajayam anubhuya. But our kings experienced defeat. They were defeated. Then what is the solution? Tan eva Dillishwaran bhavayanti sma. Then they accepted Mughal emperors only their lord. ಅವರನ್ನೇ ದಿಲ್ಲೀಶ್ವರರು ಅಂತ ಒಪ್ಪಿಕೊಳ್ಬೇಕಾಯಿತು. ಯಾಕೆಂದ್ರೆ ಅವರ ಬಲಾಢ್ಯವಾದ ಸೈನ್ಯದ ಮುಂದೆ ಇವರಿಗೆ ನಿಲ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಶರಣಾಗಿ ಅವರನ್ನೇ ದಿಲ್ಲೀಶ್ವರರು ಅಂತ ಭಾವಿಸಿಕೊಂಡರು. ಕೇಚನ ಸಮ್ ಅದರ್ ಕಿಂಗ್ಸ್ ತೇಷಾಮೇವ ಸೇವಯ ಆತ್ಮನಃ ಧನ್ಯಾನ್ ಮೇರೆ. ಆತ್ಮನಃ ಧನ್ಯಾನ್ ಮೇನಿರೆ.
ಅವರ ಸೇವೆಯಲ್ಲಿಯೇ ತಾವು ಧನ್ಯರು ಅಂತ ಇನ್ನು ಉಳಿದಂತಹ ರಾಜರು ಕೆಲವರು ತಿಳ್ಕೊಂಡ್ರು. ದೇ ಕನ್ಸಿಡರ್ ದೆಮ್ಸೆಲ್ಸ್ ಆಸ್ ಲಕ್ಕಿ ಟು ಸರ್ವ್ ದೋಸ್ ಡೆಲ್ಲಿ ಮೊಘಲ್ ಎಂಪರರ್ಸ್. ತಸ್ಮಿನ್ ಕಾಲೆ ಅಕ್ಬರ್ ಮಹಾಶಯಃ ದೆಹಲ್ಯಾಂ ಶಾಸನಂ ಕರೋತಿ ಸ್ಮ. At that time, Akbar was ruling in Delhi. What he did? He followed a tactic. Two kings were quarreling, and he used that quarrel for his benefit. ಇಬ್ಬರ ರಾಜರಲ್ಲಿರುವಂತಹ ಕಲಹವನ್ನ ತನ್ನ ಲಾಭಕ್ಕೆ ಬಳಸಿಕೊಂಡ. ಸ ಅನ್ಯ ರಾಜೇಶು ವಿದ್ಯಮಾನಂ ಪರಸ್ಪರ ಕಲಹಂ ಏವ ಉಪಯುಜ್ಯ. He used kalaha, the dispute between the two kings, atmanah shaktim avardhayata. He enhanced his strength. ತನ್ನ ಶಕ್ತಿಯನ್ನ ಬೆಳೆಸ್ಕೊಂಡ. ಇಬ್ರು ರಾಜರು ಜಗಳ ಮಾಡ್ತಾ ಇರ್ಬೇಕಾದ್ರೆ, ಕಲಹ ಮಾಡ್ತಾ ಇರ್ಬೇಕಾದ್ರೆ ಇವನು ಅವೆರಡೂ ಜಗಳವನ್ನ ತಾನು ಉಪಯೋಗಿಸ್ಕೊಂಡು ತನ್ನ ಶಕ್ತಿಯನ್ನ ವರ್ಧನೆ ಮಾಡಿಕೊಂಡ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ. ವಿವಾದ ವಿನಾಶಾಯ ಅಂತ PUC ಫಸ್ಟ್ ಇಯರ್ ಒಂದು ಲೆಸನ್ ಕಲ್ತಿದಿರಲ್ಲ, ಅದೇ ತರ. ತೇನ ವಶೀಕೃತಾ ಕೇಚನ ರಾಜಾನಃ. Some other kings who were captured by Mughal emperor tasyam sevayam eva nirata asan. They were engaged themselves in the service of Akbar, Delhi emperor. See, actually they had to protect country, but their condition was like this. Then what would be the condition of ordinary people or the ordinary kings? The strong kings who were ready to fight against those kings, emperors, their condition was like this. Then what would be the condition of ordinary kings? ದೇಶ ರಕ್ಷಣಾರ್ಥಂ ಸರ್ವದಾ ಬದ್ಧ ಪರಿಕರೇಶು. ದ ಕಿಂಗ್ಸ್ ಹೂ ಆರ್ ಆಲ್ವೇಸ್ ರೆಡಿ ಟು ಪ್ರೊಟೆಕ್ಟ್ ದ ಕಂಟ್ರಿ. ರಾಜಪುತ್ರೇಶ್ವೇವ ಸ್ವಕರ್ತವ್ಯ ವಿರತೇಶು. ವೆನ್ ದೇ ಕುಡ್ ನಾಟ್ ಡೂ ದೇರ್ ಡ್ಯೂಟೀಸ್ ಪ್ರಾಪರ್ಲಿ, ಅವರೇ ಕರ್ತವ್ಯಚ್ಯುತರಾದಾಗ, ತಮ್ಮ ಕರ್ತವ್ಯವನ್ನು ಅವರೇ ಮಾಡದಿದ್ದಾಗ, ಕಾಕತಾ ಅನ್ಯೇಷಾಂ ರಾಜ್ಞಾಂ, ಉಳಿದ ರಾಜರ ಕಥೆ ಏನು? ಇವರ ಪರಿಸ್ಥಿತಿಯೇ ಹೀಗಿರಬೇಕಾದ್ರೆ ಸಾಮಾನ್ಯ ರಾಜರಂತೂ ಖಂಡಿತವಾಗಿ ಅವರ ಶರಣಾಗತರಾದರು. ಕಾಕತಾ ಅನ್ಯೇಷಾಂ ರಾಜ್ಞಾಂ, ವಾಟ್ ವುಡ್ ಬಿ ದ ಕಂಡೀಷನ್ ಆಫ್ ಆರ್ಡಿನರಿ ಕಿಂಗ್ಸ್? ಸರ್ವಥಾ, ಇನ್ ಆಲ್ ದ ಆಸ್ಪೆಕ್ಟ್. ಭರತ ಭೂಮಿ ವೈದೇಶಿಕ ಪದಾಕ್ರಾಂತ. ನಮ್ಮ ಭಾರತ ಭೂಮಿ ವಿದೇಶಿಯರಿಂದ ತುಳಿಯಲ್ಪಟ್ಟಿತ್ತು. ಇಟ್ ವಾಸ್ ಕಂಪ್ಲೀಟ್ಲಿ ಸ್ಟ್ಯಾಂಪ್ಡ್ ಬೈ ಫಾರಿನರ್ಸ್. ದಾಸ್ಯ ದೂಷಿತ ಚ ಆಸೀತ್. ಇಟ್ ವಾಸ್ ಕಂಪ್ಲೀಟ್ಲಿ ಅಂಡರ್ ಸ್ಲೇವರಿ. ದಾಸ್ಯ ದೂಷಿತವಾಗಿತ್ತು. ಯಾರು ನಮ್ಮ ಭಾರತ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಸಮರ್ಥರಿರಲಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೆಲವರು, ಬಟ್ ದೇ ಕುಡ್ ನಾಟ್ ಸಕ್ಸೀಡ್. ದೇ ಹ್ಯಾಡ್ ಟು ಸರೆಂಡರ್ ಟು ದ ಡೆಲ್ಲಿ ಎಂಪರರ್ಸ್. ಸಿ ಹಿಯರ್, ಫಸ್ಟ್ ಲೈನ್ ಅಲ್ಲಿ ಆಯುಧ್ಯ, ಹ್ಯಾವಿಂಗ್ ಫಾಟ್, ಅನುಭೂಯ, ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ಡ್ ಅಂತ ಇದು ಬಂದಿದೆ. ಇದು ಲೆಬಂತಾವಯಂ, ಲೆಪ್ ಪ್ರತ್ಯಯ. ಯು ಹ್ಯಾವ್ ಲರ್ನ್ಡ್ ಇನ್ ದ PUC ಫಸ್ಟ್ ಇಯರ್. ಲೆಬಂತಾವಯಂ, ತ್ವಾಂತಾವಯಂ, ತುಮುನ್ನಂತಾವಯಂ ಅಂತ 3 ಕೃದಂತಾವಯಗಳನ್ನು ನೀವು ಕಲ್ತಿದ್ದೀರಿ. ಇದು 3 ಕೂಡ ಯ ಎಟ್ ದ ಎಂಡ್.
and some prefix in the beginning. ಉಪಸರ್ಗ, ಪ್ರಿಫಿಕ್ಸ್ ಗೆ ಉಪಸರ್ಗ ಅಂತ ಹೇಳ್ತಾರೆ. ಉಪಸರ್ಗ ಸ್ಟಾರ್ಟಿಂಗ್ ಆಫ್ ದ ರೂಟ್, at the end ಯ, it is ಲಬಂತಾವ್ಯಂ. Next para. So what happened? The ಪರಿಸ್ಥಿತಿ of our country. ಇತ್ತಂ ಅಂಧಕಾರೇ ಸರ್ವತ್ರ ವ್ಯಾಪ್ತೆ. ಸರ್ವತ್ರ ಅಂಧಕಾರೇ ವ್ಯಾಪ್ತೆ. ಎವ್ರಿವೇರ್ ಡಾರ್ಕ್ನೆಸ್. ಎಲ್ಲಿ ನೋಡಿದ್ರು ಕತ್ತಲೆ, ಬೆಳಕಿನ ಲಕ್ಷಣವೇ ಇಲ್ಲ. ಅಂತಹ ಸಂದರ್ಭದಲ್ಲಿ ದೀಪದ ಶಿಖೆ, ದೀಪದ ಕುಡಿ, ಹಾಗೆ ರಾಣಾ ಪ್ರತಾಪ ಸಿಂಹ ಜನಿಸಿದರು. ಹಾಗೆ ಆತ್ಮಗೌರವದ ಮೂರ್ತಿ, ಎನ್ ಎಂಬಾಡಿಮೆಂಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ರಾಣಾ ಪ್ರತಾಪ ದೀಪಶಿಖೇವ, ದೀಪಶಿಖಾ ಇವ, ಲೈಕ್ ಎ ಫ್ಲೇಮ್ ಆಫ್ ಎ ಲ್ಯಾಂಪ್. ಆತ್ಮಗೌರವಸ್ಯ ಮೂರ್ತಿ ಇವ, ಲೈಕ್ ಎನ್ ಎಂಬಾಡಿಮೆಂಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ತಸ್ಮಿನ್ ಕಾಲಖಂಡೆ ಭ್ರಾಜತೆ ಸ್ಮ. ಹಿ ವಾಸ್ ಶೈನಿಂಗ್ ಇನ್ ದೋಸ್ ಡೇಸ್ ಇನ್ ಅವರ್ ಕಂಟ್ರಿ. ಆ ಕಾಲದಲ್ಲಿ ಭರತ ಖಂಡದಲ್ಲಿ ಅವರು ಹೊಳಿತಾ ಇದ್ರು, ಪ್ರಕಾಶಮಾನವಾಗಿದ್ರು. ದೀಪದ ಕುಡಿ, ಒಂದು ದೀಪದ ಕುಡಿ ಇಡೀ ಕತ್ತಲೆಯನ್ನೇ ಓಡಿಸತ್ತೆ, ಹೌದಾ? ಹಾಗೇನೆ ಇವರು ದಾಸ್ಯವೆನ್ನುವಂತಹ ಕತ್ತಲೆಯನ್ನು ಓಡಿಸ್ಲಿಕ್ಕೆ, ಟು ಇರಾಡಿಕೇಟ್ ದ ಡಾರ್ಕ್ನೆಸ್ ಆಫ್ ಸ್ಲೇವರಿ, ಹಿ ವಾಸ್ ಬಾರ್ನ್. ಯದ್ಯಪಿ ಯದ್ಯಪಿ ಪ್ರತಾಪಸ್ಯ ಪಿತಾ, ದ ಫಾದರ್ ಆಫ್ ಪ್ರತಾಪ್, ಉದಯಸಿಂಹ ಪ್ರತಾಪಿ ರಾಜ ಆಸೀತ್. ರಾಣಾ ಪ್ರತಾಪ್'s father, ದ್ವಿತೀಯ ಉದಯಸಿಂಹ, was also brave, but किंतु ಪ್ರತಿಕೂಲತ್ವಾತ್, ಡ್ಯೂ ಟು ಸಮ್ ಅಡ್ವರ್ಸಿಟೀಸ್, ಪ್ರತಿಕೂಲ ಪರಿಸ್ಥಿತಿಯಿಂದಾಗಿ ಚಿತ್ತೌಡ್ ಮೇವಾಡಾದಿ ಸ್ಥಾನಾನಿ ಅನ್ಯವಶಾನ್ಯಭೂವನ್. ಚಿತ್ತೌಡ್, ಮೇವಾಡ್, ಫೇಮಸ್ ಪ್ಲೇಸಸ್, ಹಾಟ್ ಪ್ಲೇಸಸ್ ಆಫ್ ರಾಜಸ್ಥಾನ್, ಅನ್ಯವಶಾನ್ಯಭೂವನ್. They were captured by enemies. ಚಿತ್ತೌಡ್, ಮೇವಾಡ್ ಮುಂತಾದ ಪ್ರಸಿದ್ಧ ಸ್ಥಳಗಳು ವೈರಿಗಳ ಪಾಲಾದವು. ವೆರಿ ಗ್ರೇಟ್ ಟ್ರಾಜಿಕ್ ಥಿಂಗ್. ಪಿತುರನಂತರಂ, ಆಫ್ಟರ್ ಫಾದರ್ ದ್ವಿತೀಯ ಸಿಂಹ, ಸಿಂಹಾಸನಂ ಅಧಿರೂಢ ರಾಣಾ ಪ್ರತಾಪ. ರಾಣಾ ಪ್ರತಾಪ್ ಅಸೆಂಡೆಡ್ ದ ಥ್ರೋನ್, ಸಿಂಹಾಸನವನ್ನು ಏರಿದ. ತನ್ನ ತಂದೆಯ ಕಾಲಾನಂತರ ಮಹಾರಾಣಾ ಪ್ರತಾಪ ಸಿಂಹಾಸನ ಏರಿದ. ಅವರ ಫಸ್ಟ್ ಏಮ್, ಹಸ್ತಚ್ಯುತಾನಾಂ ಪ್ರಮುಖಾನಾಂ ಏತೇಷಾಂ ಸ್ಥಾನಾನಾಂ ಸ್ವಾಯತ್ತೀಕರಣಾಯ, ಟು ರೀಕ್ಯಾಪ್ಚರ್ ದ ಟೆರಿಟರೀಸ್ captured by or slipped out of his hands. Chittaud Mewad, to recapture those territories. It was his main aim. So, Chintayitum Arebe. He started thinking in this direction. How to get it back. So, he started making a great plan, a great mission in this, to achieve this goal. Okay, students. Now, I will continue the remaining part in the next video. Thank you, students.